ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಮತ್ತೊಂದು ನದಿಯೊಂದಿಗೆ, ಅದು ಸ್ಪೆಷಲಿ ಎಕ್ಸಾಮ್ಗೆ ಹೈಯೆಸ್ಟ್ ಕ್ವಶನ್ಸ್ ಬರ್ತಕ್ಕಂಥ ನದಿ ವ್ಯವಸ್ಥೆ, ಅದು ಕಾವೇರಿ ನದಿ ಅಂತ ಕರಿತಾ ಇದ್ದೀವಿ. ಕಾವೇರಿ ನದಿ ಮೇಲೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥ ಸಂಭವ ಕಾಣ್ತೀವಿ ರೀ. ಹಾಗಾಗಿ ಕಾವೇರಿ ನದಿ ಬಗ್ಗೆ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಕಾವೇರಿ ನದಿ ಎಲ್ಲಿ ಉಗಮವಾಗ್ತದ ಅಂತ ಕೇಳಿದ್ರೆ ಕೊಡಗು ಜಿಲ್ಲೆ ತಲಕಾವೇರಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಉಗಮವಾಗುತ್ತದೆ. ಇದು ಕೊಡಗು ಜಿಲ್ಲೆ ತಲಕಾವೇರಿ ಎಂಬಲ್ಲಿ ಉಗಮವಾಗಿ ಸುಮಾರು ಕರ್ನಾಟಕ ಮತ್ತು ತಮಿಳುನಾಡು ಕಾಣ್ತೀವಿ. ಇಲ್ಲಿ ನಿಮ್ಗೆ ಕಾಣಬಹುದು, ಇದು ಕರ್ನಾಟಕ ರಾಜ್ಯ ಅಂತ ಕರಿತೀವ್ರಿ. ಇಲ್ಲಿ ಕೆಳಗಡೆ ತಮಿಳುನಾಡು. ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಹರಿದು ಆ ನಂತರ ಏನ್ ಮಾಡ್ತಂದ್ರ ಬಂಗಾಳ ಕೊಲ್ಲಿಯನ್ನ ಸೇರ್ತದೆ. ಹಾಗಾದ್ರೆ ಇದೊಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿ ವ್ಯವಸ್ಥೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದೊಂದು ಯಾವ ಮುಖವಾಗಿರಿ? ಪೂರ್ವಾಭಿಮುಖವಾಗಿ. ಯಾವ ನದಿಗಳು ಬಂಗಾಳ ಕೊಲ್ಲಿಯನ್ನ ಸೇರ್ತವೋ ಆ ನದಿಗಳನ್ನ ನಾವು ಪೂರ್ವಾಭಿಮುಖವಾಗಿರೋ ನದಿಗಳು ಅಂತ ಕರಿತೀವ್ರಿ. ಪಶ್ಚಿಮ ಘಟ್ಟಗಳ ಮೂಲಕ ಹರಿದು ಯಾವ ನದಿಗಳು ಅರಬ್ಬಿ ಸಮುದ್ರವನ್ನ ಸೇರ್ತವೋ ಅವುಗಳನ್ನ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಕರಿತೀವ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡು, ಕೊಡಗು ಜಿಲ್ಲೆಯ ತಲಕಾವೇರಿ ಯಾವ ಬೆಟ್ಟಗಳಲ್ಲಿ ಕಂಡು ಬರ್ತದ ಅಂತ ಕೇಳ್ತಾನ್ರಿ. ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತದ ಅಂತ ಕರಿತಾ ಇದೀವ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯ ತಲಕಾವೇರಿ ಯಾವ ಬೆಟ್ಟಗಳಲ್ಲಿ ಉಗಮವಾಗುತ್ತೆ? ಬ್ರಹ್ಮಗಿರಿ ಬೆಟ್ಟದಾಗ ಅಂತ ಕಾಣ್ತಾ ಇದೀವಿ. ಸರಾಸರಿ ಸಮುದ್ರ ಮಟ್ಟದಿಂದ 1341 ಮೀಟರ್ ಎತ್ತರ ಪ್ರದೇಶದಲ್ಲಿ ಈ ನದಿ ಉಗಮವಾಗ್ತದ್ರಿ. ಹಾಗಾದ್ರೆ ಇದು ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ಮೂರನೇ ಅತಿ ದೊಡ್ಡ ನದಿ ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಮೂರನೇ ಅತಿ ದೊಡ್ಡ ನದಿ ಅಂತ ಕಾಣ್ತೀವ್ರಿ. ಮೊದಲನೇದು ಯಾವುದು ಅಂತ ಕೇಳಿದ್ರೆ ಗೋದಾವರಿ ನದಿ ಅಂತ ಕರಿತೀವ್ರಿ. ಎರಡನೇದು ಯಾವುದು ಅಂತ ಕೇಳಿದ್ರೆ ಕೃಷ್ಣಾ ನದಿ ಅಂತ ಕರಿತೀವ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ದಕ್ಷಿಣ ಭಾರತದ ಮೂರನೇ ಅತಿ ದೊಡ್ಡ ನದಿ ಅಂತ ಕರಿತೀವ್ರಿ. ಅಷ್ಟೇ ಅಲ್ಲ, ಇದು ಕರ್ನಾಟಕದ ಅತಿ ದೊಡ್ಡದಾದ ನದಿ ರೀ. ಕರ್ನಾಟಕದ ಅತಿ ದೊಡ್ಡದಾದ ನದಿ ಅಂತ ಕರಿತಾ ಇದೀವ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕದ ಅತಿ ದೊಡ್ಡದಾದ ನದಿ. ಅದೇ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ಕೃಷ್ಣಾ ನದಿ. ಕರ್ನಾಟಕದ ಅತಿ ದೊಡ್ಡದಾದ ನದಿ ಅಂದ್ರೆ ಕಾವೇರಿ ನದಿ. ಹಾಗೂ ಇದು ತಮಿಳುನಾಡಿನ ಅತಿ ದೊಡ್ಡದಾದ ನದಿ ಅಂತ ಕರಿತಾ ಇದ್ದೀವಿ. ತಮಿಳುನಾಡು ರಾಜ್ಯದಾಗ ಇರತಕ್ಕಂತ ಅತಿ ದೊಡ್ಡದಾದ ನದಿ ಯಾವ್ದು ಕೇಳಿದ್ರೆ ಕಾವೇರಿ ನದಿ ಅಂತ ಕಾಣ್ತೀವಿ. ಆದ್ರೆ ಕಾವೇರಿ ನದಿಯನ್ನ ತಮಿಳುನಾಡಿನಲ್ಲಿ ಏನಂತ ಕರಿತಾರ, ಅಥವಾ ಪ್ರಾಚೀನ ತಮಿಳು ಸಾಹಿತ್ಯದೊಳಗೆ ಏನಂತ ಕರಿತಾರ ಅಂದ್ರ ಪೊನ್ನಿ ನದಿ ಅಂತ ಕರಿತಾರ. ಪೊನ್ನಿ ನದಿ ಅಂದ್ರೆ ಏನ್ರಿ? ಚಿನ್ನದ ನದಿ ಅಥವಾ ಚಿನ್ನದ ತಾಯಿ ಅಂತ ಅರ್ಥ ಕೊಡ್ತಾರೆ ಅಲ್ಲಿ. ಹಾಗಾಗಿ ಅವರ ಭಾಷೆ ಒಳಗೆ ಅವ್ರು ಏನಂತ ಕರಿತಾರ್ರಿ? ಚಿನ್ನದ ನದಿ ಅಥವಾ ಚಿನ್ನದ ತಾಯಿ ಅಥವಾ ಪೊನ್ನಿ ನದಿ ಅಂತ ಹೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಲ್ರೆಡಿ ಒಂದ್ಸಲ ಎಕ್ಸಾಮ್ ಕ್ವಶನ್ ಆಗ್ಯದ್ರಿ. ಕಾವೇರಿ ನದಿ ಅಂತ ಕರಿತೀವ್ರಿ. ಇದು ಕರ್ನಾಟಕದ ಜೀವ ನದಿ ಅಂತ ಕಾಣ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಾವೇರಿ ನದಿ ದಡದ ಮ್ಯಾಗ ಇರ್ತಕ್ಕಂಥ ನಗರಗಳು ಯಾವ್ದು? ಒಂದು ತಿರುಚನಾಪಲ್ಲಿ ಅಂತ ಕರಿತೀವ್ರಿ. ಇನ್ನೊಂದು ತಂಜಾವೂರ್ ಅಂತ ಕರಿತೀವಿ ನೋಡ್ರಿ. ತಿರುಚನಾಪಲ್ಲಿ, ತಂಜಾವೂರು. ನಮ್ ಕರ್ನಾಟಕದಾಗ ಬಂದ್ವಿ ಅಂದ್ರೆ ಯಾವ್ದು ಕೇಳಿದ್ರೆ ಶ್ರೀರಂಗಪಟ್ಟಣ ಅಂತ ಕರಿತೀವಿ ನೋಡ್ರಿ. ಶ್ರೀರಂಗಪಟ್ಟಣ ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಆಗಿರ್ಬೋದು. ಅದೇ ರೀತಿ ಏನಪ್ಪಾ ಅಂದ್ರೆ ಶಿವನ ಸಮುದ್ರ ರೀ. ಶಿವನ ಸಮುದ್ರ ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದ. ಕಾವೇರಿ ನದಿ ದಡದ ಮ್ಯಾಗ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿ ಮೊನ್ನೆ ಒಂದ್ಸಲ ಎಕ್ಸಾಮ್ನಾಗ ಏನ್ ಮಾಡಿದಾರೆ, ಕಾವೇರಿ ನದಿ ಜಲನಯನ ಪ್ರದೇಶದಲ್ಲಿ, ಕಾವೇರಿ ನದಿ ಜಲನಯನ ಪ್ರದೇಶ ಅಂತ ಕರಿತೀವಿ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಕಾವೇರಿ ನದಿ ಜಲನಯನ ಪ್ರದೇಶದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನಗಳು ಯಾವತ್ತು ಕೇಳಿದಾರೆ? ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ನೋಡ್ರಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದ್ರಿ. ಎರಡು ಯಾವುದು ಅಂತ ಕೇಳಿದ್ರ ವಯನಾಡು ಅಂತ ಕರಿತೀವ್ರಿ. ವಯನಾಡು ಬರುವುದು ಕೇರಳ ರಾಜ್ಯದಾಗ ಅಂತ ಕರಿತಾ ಇದೀವಿ. ಕೇರಳದಾಗ ಅಂತ ಕರಿತಾ ಇದೀವಿ. ನಾಗರಹೊಳೆ ಬರುವುದು ಕರ್ನಾಟಕದ ಕೊಡಗು ಜಿಲ್ಲೆ ಅಂತ ಕರಿತೀವ್ರಿ. ಕೊಡಗು ಜಿಲ್ಲೆ ಅಂತ ಕರಿತೀವ್ರಿ. ಆಮೇಲೆ ಏನ್ ಕಾಣ್ತಾ ಇದೀವಿ ಅಂತ ಕೇಳಿದ್ರ ತಮಿಳುನಾಡಿನೊಳಗೆ ಕಂಡು ಬರ್ತಕ್ಕಂಥದ್ದು. ಓಕೆನಾ? ತಮಿಳುನಾಡಿನಾಗ ಯಾವ್ದು ಕಂಡು ಬರ್ತದೆ ಅಂತ ಕೇಳಿದ್ರ ಮಧುಮಲ್ಲೈ ಅಂತ ಕರಿತಾ ಇದೀವಿ. ಮಧುಮಲ್ಲೈ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ನೋಡ್ರಿ. ಇವು ಮೂರು ಎಲ್ಲಿ ಕಂಡು ಬರ್ತಾವ ಅಂದ್ರ ಕಾವೇರಿ ನದಿ ಜಲನಯನ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ ನೋಡ್ರಿ.
ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಟ್ಟು ಈ ಕಾವೇರಿ ನದಿಯ ಒಟ್ಟು ಉದ್ದ ಎಷ್ಟು ಅದ 805 ಕಿಲೋಮೀಟರ್ ಉದ್ದವಾಗಿರ್ತದ್ರಿ. ಟೋಟಲ್ ಆಗಿ ಕರ್ನಾಟಕ ಮತ್ತು ತಮಿಳುನಾಡು ಎರಡು ಸೇರಿಸಿ 805 ಕಿಲೋಮೀಟರ್ ರೀ. ಬರೇ ಕರ್ನಾಟಕದಾಗ ಎಷ್ಟು ಕಿಲೋಮೀಟರ್ ಇರ್ತದೆ ಅಂದ್ರೆ 380 ಕಿಲೋಮೀಟರ್ ಇರ್ತದೆ ಕರ್ನಾಟಕದಾಗ ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಬಂಗಾಳ ಕೊಲ್ಲಿಯನ್ನ ಸೇರ್ತದ ಅಂತ ಕರಿತಾ ಇದೀವ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ನಮ್ಮ ರಾಜ್ಯದ ದಕ್ಷಿಣ ಭಾರತದ 3ನೇ ಅತಿ ಉದ್ದವಾದ ನದಿ ಅಂತ ಕರಿತೀವ್ರಿ. ಇನ್ನ ಕಾವೇರಿ ನದಿಗೆ ಏನ್ ಕಾಣ್ತಾ ಇದೀವಿ ಅಂದ್ರೆ ಪ್ರಮುಖವಾಗಿ ಜಲಪಾತಗಳು ಕಂಡು ಬರ್ತದ್ರಿ. ಅದ್ರೊಳಗೆ ಸ್ಪೆಷಲಿ ಕಾವೇರಿ ನದಿ ಕಂಡು ಬರ್ತಕ್ಕಂಥ ಫಾಲ್ಸ್ ಯಾವ್ದು ಅಂದ್ರೆ ಹೊಗೇನಕಲ್ಲು ಫಾಲ್ಸ್ ಅಂತ ಕಾಣ್ತಾ ಇದೀವ್ರಿ. ಇಲ್ಲಿ ಕಾಣ್ಬೋದು ನಿಮ್ಗ ಹೊಗೇನಕಲ್ಲು ಫಾಲ್ಸ್ ಅಂತ ಕಾಣ್ತೀವ್ರಿ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ದಕ್ಷಿಣ ಭಾರತದ ನಯಾಗರ್ ಅಂತ ಕರಿತೀವಿ ನೋಡ್ರಿ. ದಕ್ಷಿಣ ಭಾರತದ ನಯಾಗರ್ ಎಂದು ಯಾವ ಫಾಲ್ಸ್ ಅನ್ನ ಕರಿತೀವಿ ಅಂದ್ರ ಅದು ಹೊಗೇನಕಲ್ಲು ಫಾಲ್ಸ್ ರೀ. ಮತ್ತು FD ಎಕ್ಸಾಮ್ ಕ್ವಶನ್ ಆಗಿದ್ದಾರೆ. ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿರುವ ಫಾಲ್ಸ್ ಯಾವುದು ಅಂತ ಕೇಳಿದ್ದಾರೆ. ಅದು ಹೊಗೇನಕಲ್ಲು ಫಾಲ್ಸ್ ರೀ. ಇದು ಯಾವ ನದಿಗೆ ಅದ ಅಂತ ಕೇಳಿದ್ರ ಕಾವೇರಿ ನದಿಗೆ ಅದ ಅಂತ ಕಾಣ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಮುಂದೆ ಏನಪ್ಪಾ ಅಂದ್ರ ಮೆಟ್ಟೂರು ಜಲಾಶಯ ಬರ್ತರಿ ತಮಿಳುನಾಡು. ಆ ಮೆಟ್ಟೂರು ಜಲಾಶಯ ಸೇರುವುದಕ್ಕಿಂತ ಮುಂಚಿತವಾಗಿ ಕಾವೇರಿ ನದಿಗೆ ನಿರ್ಮಾಣವಾಗುವ ಜಲಪಾತ ಯಾವುದು ಅಂತ ಒಂದ್ಸಲ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಯಾವ್ದಕ್ಕಾಗ್ಬೇಕು? ಹೊಗೇನಕಲ್ಲು ಫಾಲ್ಸ್ ಅಂತ ಕಾಣ್ತಾ ಇದೀವಿ. ಇನ್ನೊಂದು ಕಾವೇರಿ ನದಿಗೆ ಸ್ಪೆಷಲಿ ಒಂದ್ ಜಲಪಾತ ಕಂಡು ಬರ್ತಾರೆ. ಅದು ಯಾವುದು ಅಂದ್ರೆ ಚುಂಚನಕಟ್ಟೆ ಫಾಲ್ಸ್ ಅಂತ ಕಾಣ್ತೀವಿ ನೋಡ್ರಿ. ಚುಂಚನಕಟ್ಟೆ ಫಾಲ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚುಂಚನಕಟ್ಟೆ ಫಾಲ್ಸ್ ಇದು ಕಂಡು ಬರೋ ಸಹಿತಾನು ಎಲ್ಲದ ಅಂತ ಕೇಳಿದ್ರ ಕಾವೇರಿ ನದಿಗೆ ಕಂಡು ಬರ್ತದ ಅಂತ ಕಾಣ್ತಾ ಇದೀವಿ. ಕಾವೇರಿ ನದಿಗೆ ಕಂಡು ಬರ್ತದ ಅಂತ ಕಾಣ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ ಹೊಗೇನಕಲ್ಲು ಫಾಲ್ಸ್ ಅನ್ನ ದಕ್ಷಿಣ ಭಾರತದ ನಯಾಗರ್ ಅಂತ ಕರಿತೀವ್ರಿ. ಇಲ್ಲಿ ಮೇಲ್ಗಡೆ ಇದೆಯಲ್ಲ. ಹಾಗಾದ್ರೆ ಭಾರತದ ನಯಾಗರ್ ಅಂತ ಯಾವ ಫಾಲ್ಸಿಗೆ ಕರಿತೀವಿ ಅಂದ್ರ ಚಿತ್ರಕೂಟ ಫಾಲ್ಸಿಗೆ ಕರಿತೀವಿ ನೋಡ್ರಿ. ಭಾರತದ ನಯಾಗರ್ ಎಂದು ಚಿತ್ರಕೂಟ ಫಾಲ್ಸಿಗೆ ಕಾಣ್ತೀವಿ. ಇದು ಕಂಡು ಬರುವುದು ಇಂದ್ರಾವತಿ ನದಿಗೆ ಅಂತ ಕಾಣ್ತಾ ಇದೀವ್ರಿ. ಯಾವ ನದಿಗೆ? ಇಂದ್ರಾವತಿ ನದಿ ಕಂಡು ಬರ್ತಾರೆ. ಇದು ಇರೋದು ಛತ್ತೀಸ್ಗಢದಲ್ಲಿ ಕಂಡು ಬರ್ತದೆ ಕಾಣ್ತೀವಿ. ಛತ್ತೀಸ್ಗಢ ಈ ಫಾಲ್ಸ್ ಇಲ್ಲಿ ನೋಡಬಹುದು ನೀವು ಚಿತ್ರದ ಒಳಗಡೆ. ಚಿತ್ರಕೂಟ ಫಾಲ್ಸ್ ಅಂತ ಹೇಳಿ ಕಂಡು ಬರ್ತೀರಿ. ಇದು ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರ ಛತ್ತೀಸ್ಗಢದಾಗ ಕಂಡು ಬರ್ತದ. ಇಂದ್ರಾವತಿ ನದಿ ಕಂಡು ಬರ್ತದ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಇದನ್ನ ನಾವು ಭಾರತದ ನಯಾಗರ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಇದನ್ನ ಭಾರತದ ಅತಿ ಅಗಲವಾದ ಜಲಪಾತ ರೀ. ಭಾರತದ ಅತಿ ಅಗಲವಾದ ಜಲಪಾತ. ಇದು ಮಳೆಗಾಲದಾಗ ಒಳಗ ಒಂದೊಂದ್ಸಲ ರೀ ಸುಮಾರು 300 ಮೀಟರ್ ಅಗಲವಾಗಿ ಹರಿತದೆ ನೋಡ್ರಿ. ಇಲ್ಲಿಂದ ಇಲ್ಲಿವರೆಗೂ 300 ಮೀಟರ್ ಅಗಲವಾಗಿ ಅತಿ ಅಗಲವಾಗಿ ಹರಿಯುವ ಫಾಲ್ಸ್ ಯಾವುದು ಅಂತ ಕೇಳಿದ್ರೆ ಅದು ನಾವು ಚಿತ್ರಕೂಟ ಫಾಲ್ಸ್ ಅಂತ ಕಾಣ್ತೀವಿ. ಹಾಗಾದ್ರೆ ಇದು ನೋಡಕ್ ತೇಟ ಏನಪ್ಪಾ ಅಂತಂದ್ರ ಅಮೆರಿಕ ಮತ್ತು ಕೆನಡಾದ ನಡುವೆ ಇರ್ತಕ್ಕಂತ ನಯಾಗರ್ ಫಾಲ್ಸ್ ತರ ಅದರಿ. ಅದಕ್ಕೆ ಭಾರತದ ನಯಾಗರ್ ಅಂತ ಕರೀತಾರ ನೋಡ್ರಿ. ಇಲ್ಲಿ ಹೊಗೇನಕಲ್ಲು ಫಾಲ್ಸ್ ಬಳಿರಿ ಮೊಸಳೆ ಫಾರ್ಮ್ ಅದ ನೋಡ್ರಿ. ಮೊಸಳೆ ಫಾರ್ಮ್ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರ ಹೊಗೇನಕಲ್ಲು ಫಾಲ್ಸ್ ಅಂತ ಕಾಣ್ತೀವಿ. ಅಷ್ಟೇ ಅಲ್ಲ, ಇಲ್ಲೊಂದು ಪ್ರಾಣಿ ಸಂಗ್ರಹಾಲಯನು ಕಂಡು ಬರ್ತದೆ ಇಲ್ಲಿ. ಎಲ್ಲಿ? ಹೊಗೇನಕಲ್ಲು ಫಾಲ್ಸ್ ಬಳಿ ಅಂತ ಕಾಣ್ತೀವಿ. ಮತ್ತು ಸಸ್ಯ ಅಭಿವೃದ್ಧಿ ಕೇಂದ್ರ ಎಲ್ಲದ ಅಂತ ಕೇಳಿದ್ರ ಇಲ್ಲೇ ಹೊಗೇನಕಲ್ಲು ಫಾಲ್ಸ್ ಸಮೀಪನೇ ಕಂಡು ಬರ್ತದೆ ಅಂತ ಕಾಣ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಮೊಸಳೆ ಫಾರ್ಮ್, ಪ್ರಾಣಿ ಸಂಗ್ರಹಾಲಯ ಮತ್ತು ಸಸ್ಯ ಅಭಿವೃದ್ಧಿ ಕೇಂದ್ರ ಎಲ್ಲಿ ಕಂಡು ಬರ್ತದೆ ಹೊಗೇನಕಲ್ಲು ಫಾಲ್ಸ್ ರೀ. ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ. ಹಾಗಾದ್ರೆ ನಾವು ನಯಾಗರ್ ಅಂತ ನೋಡದಕ್ಕಾರ ದಕ್ಷಿಣ ಭಾರತ ನಯಾಗರ್ ನೋಡಿದ್ವಿ. ಅದೇ ರೀತಿ ಏನಪ್ಪಾ ಅಂದ್ರ ಭಾರತದ ನಯಾಗರ್ ನೋಡಿದೇವ್ರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ ನಯಾಗರ್ ಅಂತಕ್ಕಂಥ ಫಾಲ್ಸ್ ಎಲ್ಲಿ ಕಂಡು ಬರ್ತದೆ ಕೇಳಿದ್ರ ಈ ನಯಾಗರ್ ಅಂತಕ್ಕಂಥ ಫಾಲ್ಸ್ ರೀ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ರೀ. ಅಥವಾ ನೀವೇನ್ ಹೇಳ್ಬಹುದು ಅಮೇರಿಕಾ ದೇಶ ಅಂತ ಕರಿಬಹುದು. ಅಮೇರಿಕ ದೇಶ ಹಾಗೂ ಏನಪ್ಪಾ ಅಂದ್ರೆ ಕೆನಡಾ ದೇಶಗಳ ನಡುವೆ ಕಂಡು ಬರ್ತದೆ ನೋಡ್ರಿ. ಈ ಕಡೆ ಯಾವ ದೇಶ ಅದಂದ್ರ ಈ ಕಡೆ ಕೆನಡಾ ದೇಶ ಅದ ಅಂತ ಕಾಣ್ತಾ ಇದೀವಿ. ಈ ಕಡೆ ಯಾವ್ದು ಅಂತ ಕೇಳಿದ್ರ ಅಮೇರಿಕಾ ದೇಶ ಅದ ರೀ. ಎರಡು ದೇಶಗಳ ಮಧ್ಯ ಕಂಡು ಬರ್ತದೆ ಇದು ರೀ. ಯಾವ್ಯಾವ ದೇಶ? ಕೆನಡಾ ಮತ್ತು ಅಮೇರಿಕಾ. ಅಷ್ಟೇ ಅಲ್ಲ ರೀ, ಯಾವ್ಯಾವ ನಗರಗಳು ಅಂತ ಕೇಳಿದ್ರ ನ್ಯೂಯಾರ್ಕ್ ರೀ. ಅಮೇರಿಕಾದಾಗ ಬರ್ತಕ್ಕಂಥ ನ್ಯೂಯಾರ್ಕ್ ಸಿಟಿ ಹಾಗೂ ಒಂಟಾರಿಯೋ, ಕೆನಡಾದ ಒಂಟಾರಿಯೋ, ಇವೆರಡು ನಗರಗಳ ಮಧ್ಯ ಅದ ರೀ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವನು ಕ್ವಶನ್ಸ್ ಆಗಿದಾವ್ರಿ. ಯಾವ ಎರಡು ನಗರಗಳ ಮಧ್ಯ ಅದ ಅಂತ ಕೇಳಿದ್ರ ನ್ಯೂಯಾರ್ಕ್ ಅಂತ ಕರಿತೀವ್ರಿ. ಇನ್ನೊಂದು ಒಂಟಾರಿಯೋ, ಕೆನಡಾದ ಒಂಟಾರಿಯೋ. ಎರಡು ನಗರಗಳ ಮಧ್ಯ ಅದ ರೀ. ಹಾಗಾದ್ರೆ ಯಾವ ಎರಡು ಸರೋವರಗಳ ಮಧ್ಯೆ ಕಂಡು ಬರ್ತದೆ ಅಂತ ಕೇಳ್ತಾನ್ರಿ ಇರಿ ಮತ್ತು ಒಂಟಾರಿಯೋ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ ನಿಮ್ಗೆ ಇಲ್ಲಿ ಮೇಲ್ಗಡೆ ಕಾಣಬಹುದು. ಇದು ನಾವ್ ಏನಂತ ಕಾಣ್ತೀವಿ ಅಂದ್ರ ಒಂಟಾರಿಯೋ ಸರೋವರ ಅಂತ ಕರಿತೀವ್ರಿ. ಇದು ಇರಿ ಸರೋವರ ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಎರಡು ಸರೋವರಗಳ ಮಧ್ಯದಲ್ಲಿ ಕಂಡು ಬರ್ತದೆ ಇದು.
ಯಾವ ನದಿಗೆ ಅದ ಅಂತ ಕೇಳಿದ್ರೆ ಸೆಂಟ್ ಲಾರೆನ್ಸ್ ನದಿ ಕಂಡು ಬರ್ತದೆ ಕಾಣ್ತೀವಿ ನೋಡ್ರಿ, ಸೆಂಟ್ ಲಾರೆನ್ಸ್ ನದಿಗೆ ಅದ ರೀ. ಯಾವ ಎರಡು ಸರೋವರಗಳು ಅಂತ ಕೇಳಿದ್ರ ಓಂಟಾರಿಯೋ ಓಂಟಾರಿಯೋ ಮತ್ತು ಇರಿ ಸರೋವರ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಗ್ರೂಪ್ ಸಿ ಎಕ್ಸಾಮ್ ಕೇಳಿದ್ರು ಹೋಮ್ಸ್ ಅಂದ್ರೆ ಏನು ಅಂತ ಹೇಳಿ. ಹೋಮ್ಸ್ ಅಂದ್ರೆ ಏನ್ರಿ, ಎಚ್ ಅಂದ್ರ ಹ್ಯೂರಾನ್ ಸರೋವರ ಅಂತ ಕರಿತೀವಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹ್ಯೂರಾನ್ ಲೆಕ್ ಅಂತ ಕರಿತೀವಿ. ಓ ಅಂದ್ರೆ ಏನು ಅಂತ ಕೇಳಿದ್ರ ಓಂಟಾರಿಯೋ ಓಂಟಾರಿಯೋ ಸರೋವರ ಅಂತ ಕರಿತಾ ಇದೀವಿ. ಇನ್ನು ನೆಕ್ಸ್ಟ್ ಒನ್ ಎಂ ಅಂದ್ರೆ ಏನು ಅಂತ ಕೇಳಿದ್ರ ಮಿಚಿಗನ್ ಸರೋವರ ಅಂತ ಕರಿತಾ ಇದೀವಿ. ಯಾವ್ದ್ರಿ, ಮಿಚಿಗನ್ ಲೆಕ್ ಅಂತ ಕರಿತಾ ಇದೀವಿ. ಇನ್ನು ಇ ಅಂದ್ರೆ ಯಾವ್ದು ಅಂತ ಕೇಳಿದ್ರ ಇರಿ ಇರಿ ಸರೋವರ ಅಂತ ಕರಿತಾ ಇದೀವಿ. ಇನ್ ಎಸ್ ಅಂದ್ರ ಸುಪೀರಿಯರ್ ಸರೋವರ ಸುಪೀರಿಯರ್ ಸರೋವರ ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್. ಟೋಟಲ್ 5 ಸರೋವರದ, ಇವುಗಳನ್ನ ನಾವು ಹೋಮ್ಸ್ ಅಂತ ಕರಿತೀವ್ರಿ. ಯಾವ ಎರಡು ರಾಷ್ಟ್ರಗಳ ಮಧ್ಯೆ ಅದಂದ್ರ ಮೇಲ್ಗಡೆ ಕೆನಡಾ ದೇಶ ಅದ ರೀ, ಕೆಳಗಡೆ ಅಮೆರಿಕ ದೇಶ ಅದ ರೀ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 5 ಕ್ವಶನ್ ಆಗ್ಯದ ರೀ. ಹಾಗಾದ್ರೆ ಹೋಮ್ ಸರೋವರಗಳು ಯಾವ ಎರಡು ದೇಶಗಳ ಮಧ್ಯೆ ಅಂದ್ರೆ ಕೆನಡಾ ಮತ್ತು ಅಮೆರಿಕ. ಹಾಗಾದ್ರೆ ಅಮೆರಿಕ ಮತ್ತು ಕೆನಡಾ ರಾಷ್ಟ್ರಗಳ ಗಡಿ ರೇಖೆ ಇಲ್ಲಿ 5 ಹೋಗದ್ರಿ. 49 ಪ್ಯಾರಲಾಲ್ ಅಂತ ಕರಿತೀವಿ, ಅಥವಾ 49 ಸಮಾನಾಂತರ ಗಡಿ ರೇಖೆ. ಯಾವ ಸರೋವರದ ಮೇಲೆ ಹಾಯ್ದು ಹೋಗಿಲ್ಲ ಅಂದ್ರೆ ಮಿಚಿಗನ್ ಸರೋವರದ ಮೇಲೆ ಈ ಗಡಿ ರೇಖೆ ಹಾದು ಹೋಗಿಲ್ಲ ನೋಡ್ರಿ. ಅಮೆರಿಕ ಮತ್ತು ಕೆನಡಾ ದೇಶಗಳ ಗಡಿ ರೇಖೆ ಯಾವ ಎರಡು ರಾಷ್ಟ್ರಗಳ ಮಧ್ಯೆ ಹಾಯ್ದು ಹೋಗಿಲ್ಲ ಅಂದ್ರ ಅದು ಯಾವ ಸರೋವರದ ಮೇಲೆ ಹಾಯ್ದು ಹೋಗಿಲ್ಲ ಅಂದ್ರ ಮಿಚಿಗನ್ ಸರೋವರ ಅಂತ ಕರಿತೀವಿ. ಅಥವಾ ಇವುಗಳನ್ನ ಏನಂತ ಕರಿತಾರೆ ಅಂದ್ರೆ ಪಂಚ ಸರೋವರಗಳು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪಂಚ ಸರೋವರ ರೀ. ಪಂಚ ಸರೋವರಗಳ ನಾಡು ಎಂದು ಯಾವ್ದು ಕರಿತೀವಿ ಅಂತಂದ್ರ ಅಮೆರಿಕ ಮತ್ತು ಕೆನಡಾ ಅಂತ ಕಾಣ್ತೀವಿ ನೋಡ್ರಿ. ನಯಾಗರ ಫಾಲ್ಸ್ ಕಂಡುಬರೋದು ಅಮೆರಿಕ ಮತ್ತು ಕೆನಡಾ ರೀ. ಅದೇ ದಕ್ಷಿಣ ಭಾರತ ನಯಾಗರ ಅಂದ್ರೆ ಹೊಗೇನಕಲ್ ಫಾಲ್ಸ್. ಯಾವ ನದಿ ಕಂಡು ಬರ್ತದ್ರ ಕಾವೇರಿ ನದಿ ಕಂಡು ಬರ್ತದೆ. ಇನ್ನು ಕರ್ನಾಟಕದ ನಯಾಗರ ಅಂದ್ರ ಗೋಕಾಕ್ ಫಾಲ್ಸ್, ಬೆಳಗಾವಿ ಜಿಲ್ಲೆ ಒಳಗೆ ಕಂಡು ಬರ್ತದೆ. ಇನ್ನು ಕಾವೇರಿ ನದಿ ಕಂಡು ಬರ್ತಕ್ಕಂಥ ಮತ್ತೊಂದು ಫಾಲ್ಸ್ ಯಾವುದು ಎಕ್ಸಾಮ್ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಶಿವನ ಸಮುದ್ರ ಫಾಲ್ಸ್ ಅಂತ ಕಾಣ್ತೀವಿ, ಅಥವಾ ಶಿವನ ಸಮುದ್ರದ ಬಳಿ ಕಂಡು ಬರ್ತದೆ. ಇದು ಯಾವ ನದಿಗೆ ಅದ ಅಂತ ಕೇಳಿದ್ರೆ ಕಾವೇರಿ ನದಿಗೆ ಕಂಡು ಬರ್ತದ ಕಾಣ್ತಾ ಇದೀವಿ. ಇಲ್ಲಿ 2 ಜಲಧಾರೆಗಳದಾವ್ರಿ, ಒಂದು ಗಗನ ಚುಕ್ಕಿ ಅಂತ ಕರಿತೀವ್ರಿ, ಇನ್ನೊಂದು ಬರಚುಕ್ಕಿ ಅಂತ ಕಾಣ್ತೀವಿ. ಬರಚುಕ್ಕಿ ಬರೋದು ಚಾಮರಾಜನಗರ ಜಿಲ್ಲೆ ಒಳಗ, ಹಾಗಾದ್ರೆ ಗಗನ ಚುಕ್ಕಿ ಬರೋದು ಮಂಡ್ಯ. ಇಲ್ಲಿ ಗಗನ ಚುಕ್ಕಿ ಅದ ರೀ, ಇಲ್ಲಿ ಬರಚುಕ್ಕಿ ಅದ ಅಂತ ಕಾಣ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಏನ್ ಮಾಡ್ತಾರ ಅಂದ್ರ ನಮ್ಗ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರವನ್ನ ನಿರ್ಮಾಣ ಮಾಡ್ಕೋತಾರೆ. ಯಾವಾಗ ಅಂತ ಕೇಳಿದ್ರೆ 1902 ಇದನ್ನ ಏನಂತ ಕರಿತಾರ ಅಂದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ಅಂತೂ ಕರೀತಾರ ನೋಡ್ರಿ. ಮೊದಲು ಇಲ್ಲಿಂದ ವಿದ್ಯುತ್ ಕೊಟ್ಟಿದ್ದು ಕೋಲಾರದ KGF ಚಿನ್ನದ ಗಣಿಗೆ ಕೊಡ್ತಾರ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೋಲಾರದ KGF ಚಿನ್ನದ ಗಣಿಗೆ ಫಸ್ಟ್ ಜಲವಿದ್ಯುತ್ ಅನ್ನ ಎಲ್ಲಿ ಕೊಡಲಾಯಿತು ಅಂದ್ರೆ 1902 ನೀಡಲಾಯಿತು. ಇನ್ನ ಮೊದಲು ಜಲವಿದ್ಯುತ್ನಿಂದ ವಿದ್ಯುತ್ ಅನ್ನು ಪಡೆದಿರ್ತಕ್ಕಂಥ ಮೊದಲ ನಗರ ಯಾವ್ದಂದ್ರ ಬೆಂಗಳೂರು, 1905 ಅಂತ ಕಾಣ್ತೀವಿ. ಜಗತ್ತಿನಾಗ ಮೊದಲು ಜಲವಿದ್ಯುತ್ ಪಡೆದಿರ್ತಕ್ಕಂಥ ನಗರ ಯಾವ್ದು ಕೇಳ್ರಿ, ಲಂಡನ್ ನಗರ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಆಗಿದೆ. ಏಷ್ಯಾದಾಗ ಮೊದಲು ಯಾವ್ದು ಅಂತ ಕೇಳಿದ್ರೆ ಟೋಕಿಯೋ ಅಂತ ಕರಿತೀವಿ. ಜಪಾನ್ ದೇಶದ ಟೋಕಿಯೋ ಏಷ್ಯಾದಾಗ ಫಸ್ಟ್ ಜಲವಿದ್ಯುತ್ ಪಡೆದಿರ್ತಕ್ಕಂಥದ್ದು. ಆದ್ರೆ ಒಂದೊಂದು ಎಕ್ಸಾಮ್ನಾಗ ಏನ್ ಮಾಡಿದಾನಂದ್ರ ಬೆಂಗಳೂರು ಅಂತ ಕೊಟ್ಟಿದ್ದಾನೆ. ಯಾಕಂದ್ರೆ ಆಪ್ಷನ್ಸ್ನಾಗ ಟೋಕಿಯೋ ಇರ್ಲಿಲ್ಲ ಅಂದ್ರ ನಾವ್ ಯಾವ್ದು ಹಾಕ್ಬೇಕ್ರಿ, ಬೆಂಗಳೂರು ಹಾಕ್ಬೇಕಾಗುತ್ತ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಏಷ್ಯಾದಾಗ ಮೊದಲು ಯಾವ್ದಂದ್ರೆ ಟೋಕಿಯೋ, ಆಪ್ಷನ್ಸ್ ನೋಡ್ಬೇಕ್ರಿ, ಹಾಕಬೇಕು. ಟೋಕಿಯೋ ಇಲ್ಲ ಅಂದ್ರೆ ಅವಾಗ ಬೆಂಗಳೂರು ಹಾಕೋಬಹುದು, ಏನ್ ತೊಂದರೆ ಇಲ್ಲ ರೀ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಇನ್ನು ಕಾವೇರಿ ನದಿಯ ಉಪನದಿಗಳು ಬಂದ್ವಿ ಅಂದ್ರ ಪ್ರಮುಖವಾಗಿ ಕಾವೇರಿ ನದಿಗೆ ಏನಪ್ಪಾ ಅಂತಂದ್ರ 29 ಉಪನದಿಗಳದಾವ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 29 ಉಪನದಿಗಳದಾವ್ರಿ. ಅದ್ರೊಳಗೆ ಏನಪ್ಪಾ ಅಂದ್ರೆ ಎಡದಂಡೆ ಯಾವಪ್ಪ ಅಂದ್ರೆ ಹಾರಂಗಿ ಅಂತ ಕಾಣ್ತೀವ್ರಿ, ಎಡದಂಡೆ ಶಿಂಷಾ ಅಂತ ಕಾಣ್ತೀವ್ರಿ, ಸರಭಂಗ ಅಂತ ಕಾಣ್ತೀವಿ ನೋಡ್ರಿ. ವೆರಿ ಇಂಪಾರ್ಟೆಂಟ್, ಇವೆಲ್ಲ ಎಕ್ಸಾಮ್ ಕ್ವಶನ್ಸ್ ಆಗಿರ್ತಕ್ಕಂಥದ್ರಿ. ಒಂದು ಹಾರಂಗಿ ನದಿ, 2 ಶಿಂಷಾ ನದಿ ಅಂತ ಕರಿತೀವ್ರಿ, ಸರಭಂಗ ನದಿ ಅಂತ ಕರಿತೀವ್ರಿ. ಇನ್ನು ಬಲದಂಡೆಯ ಉಪನದಿಗಳು ಯಾವ್ದು ಕೇಳಿದ್ರ ಒಂದು ಲಕ್ಷ್ಮಣ ತೀರ್ಥ ಅಂತ ಕರಿತೀವಿ, ಇನ್ನೊಂದು ನೋಯಲ್ ನದಿ ಅಂತ ಕರಿತೀವ್ರಿ, ಅಮರಾವತಿ ನದಿ ಅಂತ ಕರಿತೀವಿ, ಮೋಯಾರ್ ನದಿ ಅಂತ ಕರಿತೀವಿ ನೋಡ್ರಿ. ಇವೆಲ್ಲ ಬಲದಂಡೆ ಉಪನದಿಗಳು. ಏನ್ ಮಾಡ್ತಾನೆ ನಿಮ್ಗೆ ಎಕ್ಸಾಮ್ನಾಗ 3 ಎಡದಂಡೆ ಕೊಟ್ಟು 1 ಬಲದಂಡೆ ಕೊಡ್ತಾನ, ಅಥವಾ 3 ಬಲದಂಡೆ ಕೊಟ್ಟು 1 ಎಡದಂಡೆ ಕೊಟ್ಟಿರ್ತಾನ, ಉತ್ತರ ಶ್ರೀ ಅಂತ ಕೊಟ್ಟಿರ್ತಾನೆ. ಮತ್ತು ಭಾರತದ 7 ಪವಿತ್ರ ನದಿಗಳಲ್ಲಿ ಇದನ್ನು ಒಂದಾಗಿದೆ ಅಂತ ಹೇಳಿ ನಮ್ಮ ಭಾರತೀಯರು ಪುರಾಣಗಳಲ್ಲಿ ನಾವು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಾವೇನಂತ ಕರಿತೀವಿ ಅಂದ್ರೆ ಇದು ಕರ್ನಾಟಕದ ಪವಿತ್ರ ನದಿ ಅಂತ ಕರಿತೀವಿ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ನದಿಯನ್ನ ನಾವೇನಂತ ಕರಿತೀವಿ, ಕರ್ನಾಟಕದ ಪವಿತ್ರ ನದಿ ಅಂತ ಹೇಳಿ ಕರಿತೀವ್ರಿ. ಇವೆಲ್ಲ ಎಕ್ಸಾಮ್ ಕ್ವಶನ್ಸ್ ಆಗಿರ್ತಕ್ಕಂಥದ್ದೇ ರೀ. ಹಾಗಾದ್ರ ಇದರ ಉಪನದಿಗಳು ಇನ್ನ ಪ್ರಮುಖವಾಗಿ ನೋಡಿದ್ವಿ ಅಂದ್ರ 1 ಹಾರಂಗಿ ನದಿ ಅಂತ ಕಾಣ್ತೀವ್ರಿ, 2 ಕಬಿನಿ ನದಿ ಅಂತ ಕಾಣ್ತೀವಿ, 3 ಶಿಂಷಾ ನದಿ ರೀ, ಹೇಮಾವತಿ ನದಿ ಅಂತ ಕಾಣ್ತೀವಿ, ಲಕ್ಷ್ಮಣ ತೀರ್ಥ ಅಂತ ಕಾಣ್ತೀವಿ,
ಭವಾನಿ, ಲೋಕಪಾವನಿ, ಸುವರ್ಣಾವತಿ, ಅರ್ಕಾವತಿ, ವೃಷಭಾವತಿ, ನೋಯಾಲ್ ನದಿ ಅಂತ ಕಾಣ್ತೀವಿ ನೋಡ್ರಿ. ಹಾಗಾದ್ರೆ ಮೋಯಾರ್ ನದಿಯು ಸಹಿತನು ಇದರ ಉಪನದಿ ಅಂತ ಕಾಣ್ತೀವ್ರಿ. ಹಾಗಾದ್ರೆ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿರುವ ಕಾವೇರಿ ನದಿಯ ಉಪನದಿ ಯಾವುದು ಅಂತ ಕೇಳ್ತಾರೆ. ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿರ್ತಕ್ಕಂಥ ಕಾವೇರಿ ನದಿಯ ಉಪನದಿ ಯಾವುದು ಅಂತ ಕೇಳಿದ್ರೆ ಮೋಯಾರ್ ನದಿ. ಮೊನ್ನೆ ಒಂದ್ ಯಾವ್ದೋ ಎಕ್ಸಾಮ್ ನ ಕೇಳಿದೆ ನೋಡ್ರಿ, ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಕಾವೇರಿ ನದಿ ಎಷ್ಟು ಕಿಲೋಮೀಟರ್ ಹರಿತದ ಅಂತ ಕೇಳಿದಾರೆ. ಇಲ್ಲಿ ಹರಿತದ ನೋಡ್ರಿ. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಹರಿತದ ಅಂತ ಕೇಳಿದ್ರ ನೋಡಿ 64 ಕಿಲೋಮೀಟರ್ ಕಾವೇರಿ ನದಿ ಹಾಗೂ ಇದು ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗಗಳು ಕಾವೇರಿ ನದಿ 64 ಕಿಲೋಮೀಟರ್ ಉದ್ದವಾಗಿ ಹರಿತದ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕಾಣ್ತೀವಿ. ಇನ್ನು KRS ಅಣೆಕಟ್ಟಿನ ಸಾಮರ್ಥ್ಯ ಎಷ್ಟು ಅಂದ್ರೆ 49 TMC 49 TMC ನೀರು ಸಂಗ್ರಹ ಸಾಮರ್ಥ್ಯ ಇದೆ ರೀ. ಅದೇ ಮೆಟ್ಟೂರು ಅಣೆಕಟ್ಟಿನ ಸಾಮರ್ಥ್ಯ ಎಷ್ಟು ಕೇಳಿದ್ರೆ 93.4 TMC ಅದ ಅಂತ ಕಾಣ್ತೀವಿ. ಹಾಗಾದ್ರೆ ಕಾವೇರಿ ನದಿ ಕಂಡು ಬರ್ತಕ್ಕಂಥ ಅತಿ ದೊಡ್ಡ ಅಣೆಕಟ್ಟು ಯಾವ್ದು ಕೇಳಿದ್ರೆ ಮೆಟ್ಟೂರು ಅಣೆಕಟ್ಟು ಹಾಕಬೇಕ್ರಿ. ಕರ್ನಾಟಕದ ಕಾವೇರಿ ನದಿಗೆ ಅತಿ ದೊಡ್ಡ ಯಾವ್ದು ಅಣೆಕಟ್ಟು ಅಂತ ಕೇಳಿದ್ರೆ KRS ಅಣೆಕಟ್ಟು ಅಥವಾ ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ ಕಾಣ್ತೀವಿ. ವೆರಿ ಇಂಪಾರ್ಟೆಂಟ್ ಆಗ್ತದೆ. ಒಂದ್ ಸೆಕೆಂಡ್ ನೋಡಿ, ಸುಮಾರು 29 ಉಪನದಿಗಳದಾವ ಇದಕ್ಕೆ. ಹಾರಂಗಿ ನದಿ ಆಗಿರ್ಬೋದು, ಕಬಿನಿ, ಶಿಂಷಾ, ಹೇಮಾವತಿ, ಲಕ್ಷ್ಮಣ ತೀರ್ಥ, ಭವಾನಿ, ಲೋಕಪಾವನಿ ಅಂತ ಕರಿತೀವ್ರಿ, ಸುವರ್ಣಾವತಿ, ಅರ್ಕಾವತಿ, ವೃಷಭಾವತಿ, ನೋಯಲ್ ನದಿ ಅಂತ ಕಾಣ್ತಾ ಇದೀವಿ. ಇವೆಲ್ಲ ಕಾವೇರಿ ನದಿಯ ಉಪನದಿಗಳು. ನಮ್ಮ ಕಾವೇರಿ ನದಿ ವಿವಾದ ಕಂಡು ಬರೋದು ಎಲ್ಲಿ ಅಂತ ನೋಡಿದ್ವಿ ಅಂತ ಕೇಳಿದ್ರೆ ಫಸ್ಟ್ ಒನ್ ನೋಡ್ತೀವ್ರಿ, ಕರ್ನಾಟಕದ ಮಧ್ಯೆ ಕಂಡು ಬರ್ತರಿ. ಆಮೇಲೆ ಕೇರಳದ ಮಧ್ಯೆ ಕಂಡು ಬರ್ತರಿ, ತಮಿಳುನಾಡು ಅಂತ ಕರಿತೀವಿ, ಇಲ್ಲಿ ಪಾಂಡಿಚೇರಿ ಅಂತ ಬರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಪಾಂಡಿಚೇರಿ 3 ರಾಜ್ಯಗಳು 1 ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವ್ರಿ. ಹಾಗಾರ ನೆಕ್ಸ್ಟ್ ಬಂದು ಹೋಗೋಣ ರೀ. ಈ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಸಮಿತಿಗಳು ನೇಮಕ ಆಗ್ತಾವ್ರಿ ಅಧ್ಯಯನ ಮಾಡ್ಲಕ್ಕ. NP ಸಿಂಗ್ ವರದಿ ಅಂತ ಕಂತೀವ್ರಿ 2007ರಾಗ ನೇಮಕ ಆಗ್ತದೆ. ಇದು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ವರದಿಯನ್ನ 2007ರಾಗ ಸಲ್ಲಿಸ್ತಾರೆ. ಇದು ಈ ವರದಿಯ ಪ್ರಕಾರ 270 TMC ಕರ್ನಾಟಕಕ್ಕೆ ಬಂತ್ರಿ ನೀರು. ಇನ್ನು ತಮಿಳುನಾಡಿಗೆ ಏನಪ್ಪಾ ಅಂದ್ರೆ 419 TMC, ಕೇರಳಕ್ಕ 30 TMC, ಪಾಂಡಿಚೇರಿಗೆ 7 TMC. ಯಾವ ವರದಿ ಪ್ರಕಾರ ರೀ? NP ಸಿಂಗ್ ವರದಿ ಪ್ರಕಾರ. ರೀಸೆಂಟ್ ಆಗಿ ಕಾವೇರಿ ನದಿ ಕುರಿತು ಅಧ್ಯಯನ ಮಾಡಿದ ಯಾವ್ದಂದ್ರ ದೀಪಕ್ ಮಿಶ್ರಾ ವರದಿ ಅಂತ ಕರಿತೀವಿ ನೋಡ್ರಿ. ದೀಪಕ್ ಮಿಶ್ರಾ ವರದಿ ಅಧ್ಯಯನ ಮಾಡಿದ ಏನಪ್ಪಾ ಅಂದ್ರೆ ಇದು ವರದಿ ಸಲ್ಲಿಸಿ 2018ರಾಗ ಫೆಬ್ರವರಿ 16ನೇ ತಾರೀಕಿಗೆ ಇದು ತೀರ್ಪು ಕೊಡ್ತದ್ರಿ. 2018 ಫೆಬ್ರವರಿ 16. ಇದ್ರ ಪ್ರಕಾರ ಕರ್ನಾಟಕಕ್ಕೆ ಏನ್ ಮಾಡಿದ್ರಿ, ಅಲ್ಲಿ 270 ಇಲ್ಲಿ 14.75 TMC ಹೆಚ್ಚಿಗೆ ಮಾಡಿದ್ರಿ. 284.75 TMC ನಮ್ ಕರ್ನಾಟಕ ಕೊಡ್ತ್ರಿ. 404.25 TMC ಏನಪ್ಪಾ ಅಂದ್ರ ತಮಿಳ್ನಾಡಿಗೆ ಹೋಯ್ತ್ರಿ. ಇನ್ನು 30 TMC ಏನಪ್ಪಾ ಅಂದ್ರ ಕೇರಳಕ್ಕೆ ಹೋಯ್ತು. ಸೇಮ್ ರೀ. ಪಾಂಡಿಚೇರಿಗೆ ಸಹಿತನು 7 TMC ಕೊಡ್ತ್ರಿ. ಮತ್ತು 10 TMC ನೀರನ್ನ ಏನ್ ಮಾಡ್ತು ಅಂತ ಕೇಳಿದ್ರ ಪರಿಸರ ಸಂರಕ್ಷಣೆಗಾಗಿ ಕೊಡ್ತ್ರಿ. ಇದು ವರದಿ ದೀಪಕ್ ಮಿಶ್ರಾ ವರದಿ ಪ್ರಕಾರ ಕಾವೇರಿ ನದಿಗೂ 10 TMC ನೀರನ್ನ ಏನ್ ಮಾಡ್ಬೇಕ್ರಿ, ಪರಿಸರ ಸಂರಕ್ಷಣೆಗಾಗಿ, ಅಲ್ಲಿ ಬರ್ತಕ್ಕಂಥ ಅರಣ್ಯ ಸಂರಕ್ಷಣೆಗಾಗಿ, ಪರಿಸರ ಸಂರಕ್ಷಣೆಗಾಗಿ ಬಿಡಬೇಕು ಅಂತ ಹೇಳ್ತ್ರಿ. ಇನ್ನು ಉಳಿದ 4 TMC ನೀರನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಅದು ಸಮುದ್ರಕ್ಕೆ ಬಿಡಬೇಕು ಅಂತೇಳಿ, ಬಂಗಾಳ ಕೊಲ್ಲಿಗೆ ಬಿಡ್ಬೇಕಂತ ಹೇಳ್ರಿ. ಯಾಕಂತಂದ್ರ ಸಮುದ್ರ ಮಟ್ಟ ಉಪ್ಪು ನೀರು ಇರುತ್ತೆ, ಸಮುದ್ರದ ನೀರು. ಒಂದ್ ವೇಳೆ ನದಿಗಳ ಸಿಹಿ ನೀರು ಹೋಗಿ ಸೇರ್ಲಿಲ್ಲ ಅಂದ್ರ ಸಮುದ್ರ ಮಟ್ಟ ಏರಿಕೆ ಆಗ್ತದ. ಅದಕ್ಕ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದ್ರಿ, ಸಿಹಿ ನೀರನ್ನ ಇಂತಿಷ್ಟು ಅಂತ ಹೇಳಿ ನಾವೇನ್ ಮಾಡ್ಬೇಕು, ಬಂಗಾಳ ಕೊಲ್ಲಿಗೆ ಬಿಡ್ಬೇಕು ಅಂತ ತೀರ್ಪು ಐತ್ರಿ. ಅದ್ರ ಪ್ರಕಾರ ಕಾವೇರಿ ನದಿ ಒಳಗ ಸಮುದ್ರಕ್ಕೆ ಎಷ್ಟು TMC ನೀರು ಬಿಡ್ತಾರ ಅಂತ ಕೇಳಿದ್ರ 4 TMC ನೀರು ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಇದು ತೀರ್ಪು ಬಂದಿದ್ದು 2018 ಫೆಬ್ರವರಿ 16. ಇದು ಕೇಂದ್ರ ಏನ್ ಮಾಡ್ತಾರೆ, 2018 ಜೂನ್ 1ನೇ ತಾರೀಕಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡ್ಕೋತ್ರಿ. ಯಾವಾಗ? 2018 ಜೂನ್ 1ನೇ ತಾರೀಕಿಗೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೀಪಕ್ ಮಿಶ್ರಾ ವರದಿ 2018 ಫೆಬ್ರವರಿ 16ಕ್ಕ ಇದು ಏನ್ ಮಾಡದ, ತನ್ನ ವರದಿಯನ್ನ ಸಲ್ಲಿಸದ ಅಂತ ಕಾಣ್ತಾ ಇದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರಿ. ಇಲ್ಲಿ ಕಾವೇರಿ ನದಿ ಇದಾದ್ರು ಕೇಳ್ಬೋದು. ಇದು ಕರ್ನಾಟಕಕ್ಕ ಎಷ್ಟು ಹಂಚಿಕೆ ಆಗ್ಯದ ಅಂತ ಕೇಳ್ಬೋದು, ತಮಿಳ್ನಾಡಿಗೆ ಎಷ್ಟು ಹಂಚಿಕೆ ಆಗ್ಯದ ಅಂತ ಕೇಳ್ಬೋದ್ರಿ, ಆಮೇಲೆ ಕೇರಳ ಎಷ್ಟು ಹಂಚಿಕೆ ಆಗ್ಯದ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಇನ್ನು ಕಾವೇರಿ ನದಿ ಜಲನಯನ ಪ್ರದೇಶ ನೋಡಿದೆ ಅಂದ್ರಿ 3 ರಾಜ್ಯಗಳದಾವೆ, 1 ಕೇಂದ್ರಾಡಳಿತ ಪ್ರದೇಶ ಅದಾರಿ. ಅತಿ ಹೆಚ್ಚು ಕಾವೇರಿ ನದಿ ಜಲನಯನ ಪ್ರದೇಶ ಕಂಡು ಬರುತ್ತೆ ನೋಡ್ರಿ. ಜಲನಯನ ಪ್ರದೇಶ ಅಂದ್ರ ನದಿ ಹಾಗೂ ಉಪನದಿಗಳು ಸೇರಿಸದಾಕರಿ.
ಇಲ್ಲಿ ಬರೇ ನದಿ ಅಷ್ಟೇ ಇಡಂಗಿಲ್ಲ ರೀ, ಜಲನಯನ ಪ್ರದೇಶ ಅಂತ ಬಂದಕ್ರಿ ಕಾವೇರಿ ನದಿ ಹಾಗೂ ಕಾವೇರಿ ನದಿ ಎಲ್ಲಾ ಉಪನದಿಗಳಾಗಿರ್ಬೋದ್ರಿ. ಎಲ್ಲಾ ಉಪನದಿ ಸೇರಿಸಿದಾಗ ಮಾತ್ರ ಜಲನಯನ ಪ್ರದೇಶ ಆಗ್ತದ್ರಿ. ಮೊನ್ನೆ ಎಕ್ಸಾಮ್ ಇದೇ ಕ್ವಶನ್ ಆಗಿತ್ರಿ. ಅತಿ ಹೆಚ್ಚು ಎಲ್ಲಿ ಅಂದ್ರ ತಮಿಳ್ನಾಡು ರೀ. ಎಷ್ಟದಂದ್ರ 43,868 ಚದರ ಕಿಲೋಮೀಟರ್. 43,868 ಚದರ ಕಿಲೋಮೀಟರ್. ನೀವು ತರಕ್ ಇಟ್ಕೋಬಹುದು 43,000 ಅಂತ ಹೇಳಿ. ಇದನ್ನ ಉಲ್ಟಾ ಮಾಡ್ರಿ 34,000. ಕರ್ನಾಟಕದೊಳಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. 34,273 ಚದರ ಕಿಲೋಮೀಟರ್ ನಮ್ ಕರ್ನಾಟಕದಾಗ ಅದ ರೀ. ಕೇರಳದಾಗ ಎಟ್ಟದಂದ್ರ 2,866 ಚದರ ಕಿಲೋಮೀಟರ್ ಕಾಣ್ತೀವಿ. ಪುದುಚೇರಿ ಒಳಗ 148 ಚದರ ಕಿಲೋಮೀಟರ್ ಅಂತ ಕಾಣ್ತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರುವ ರಾಜ್ಯಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಹೆಚ್ಚಿನಿಂದ ಕಡಿಮೆಗೆ ಅಂತಂದ್ರೆ ನೀವು ನೋಡ್ಬೇಕು ತಮಿಳುನಾಡು, ಕರ್ನಾಟಕ, ಕೇರಳ, ಪುದುಚೇರಿ ಅಂತ ಬರಿಬೇಕ್ರಿ. ಕಡಿಮೆಯಿಂದ ಹೆಚ್ಚಿನವರೆಗೆ ಬರೀರಿ ಅಂತಂದಿದ್ನಂದ್ರ ನೀವು ಪುದುಚೇರಿಯಿಂದ ಸ್ಟಾರ್ಟ್ ಮಾಡ್ಬೇಕ್ರಿ. ಪುದುಚೇರಿ, ಕೇರಳ, ಆಮೇಲೆ ತಮಿಳುನಾಡು ಅಂತೇಳಿ ಹಾಕಬೇಕಾಗುತ್ತ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕಾಣ್ತೀವ್ರಿ. ಜಲನಯನ ಪ್ರದೇಶ ಅಂತ ಕಾಣ್ತೀವ್ರಿ. ಹಾಗಾರ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರ ಕಾವೇರಿ ರಂಗನತಿಟ್ಟು ಪಕ್ಷಿಧಾಮದ ಮೂಲಕ ಹಾದು ಹೋಗುವ ನದಿ ಯಾವುದು ಅಂತ ಕೇಳಿದರೆ ಕಾವೇರಿ ನದಿ ಅಂತ ಕಾಣ್ತೀವಿ ನೋಡ್ರಿ. ಹಾಗಾರ ರಂಗನತಿಟ್ಟು ಅಂತಕ್ಕಂಥದ್ದು ಒಂದು ಪಕ್ಷಿಧಾಮ ಮಾಡ್ರಿ ಅಂತೇಳಿ 1940ರಾಗ ಮೈಸೂರು ಒಡೆಯರಿಗೆ ಶಿಫಾರಸ್ ಮಾಡಿದವ್ರು ಯಾರು ಕೇಳ ಸಲೀಂ ಅಲಿ ಅಂತ ಕರಿತೀವಿ ನೋಡ್ರಿ. ಸಲೀಂ ಅಲಿ ಅವರು. ಅದಕ್ಕೆ ನಾವು ಇವ್ರನ್ನ ಏನಂತ ಕರಿತೀವಿ ಅಂದ್ರೆ ಭಾರತದ ಪಕ್ಷಿ ಮನುಷ್ಯ ಅಂತ ಕರಿತಾ ಇದೀವಿ. ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೋಡಿ ಕೊಟ್ಟಿದ್ದಾರೆ ನೋಡ್ರಿ. 1940ರಲ್ಲಿ ಈ ಪ್ರದೇಶವನ್ನ ಸಂರಕ್ಷಿತ ಪ್ರದೇಶ ಅಥವಾ ಪಕ್ಷಿಧಾಮ ಎಂದು ಘೋಷಿಸಬೇಕಂತೇಳಿ ಮೈಸೂರು ಒಡೆಯರಿಗೆ ಏನ್ ಮಾಡಿದ್ರೆ ಇವ್ರು ಮನವೊಲಿಸಿದ್ರು. ಹಾಗಾಗಿ ಇದನ್ನ ಪ್ರಸ್ತುತ ಪಕ್ಷಿಧಾಮ ಅಂತ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕಾಣ್ತೀವ್ರಿ. ಹಾಗಾದ್ರ ಇದು ಕರ್ನಾಟಕದ ಬಾರಿಗೆ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾದ ಮೊದಲ ತಾಣ ರೀ. ಯಾವಾಗ ಸೇರ್ಪಡೆ ಆಗ್ಯದ ಅಂದ್ರ 2022 ರೀಸೆಂಟ್ ಆಗಿರಿ. 2022 ಫೆಬ್ರವರಿ 15ನೇ ತಾರೀಕಿಗ್ರಿ ಇದು ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಆಗಿದ್ರಿ. ಹಾಗಾದ್ರೆ ಈ ವರ್ಷ 2024 ಫೆಬ್ರವರಿ ಒಳಗ್ರಿ 3 ತಾಣಗಳು ಸೇರ್ಪಡೆ ಆಗ್ಯಾವ ನೋಡ್ರಿ ರಾಮ್ಸರ್ ಪಟ್ಟಿಗೆ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಟೋಟಲ್ ಕರ್ನಾಟಕದಾಗ ಎಷ್ಟು ಅಂತ ಕೇಳಿದ್ರ 4 ಅದಾವ ಅಂತ ಕಾಣ್ತೀವ್ರಿ. ಹಾಗಾದ್ರೆ ಇದನ್ನ ಏನಂತ ಕೇಳ್ತಾರ ಅಂದ್ರ ಪಕ್ಷಿ ಕಾಶಿ ಅಂತ ಕರೀತಾರ್ರಿ. ಪಕ್ಷಿ ಕಾಶಿ ಅಂತ ಕರೀತಾರೆ. ಬೇರೆ ಬೇರೆ ಖಂಡಗಳಿಂದ ಏನ್ ಮಾಡ್ತಾವ್ರಿ ಪಕ್ಷಿಗಳು ಈ ರಂಗನತಿಟ್ಟು ಪಕ್ಷಿಧಾಮಕ್ಕೆ ವಲಸೆ ಬರ್ತಕ್ಕಂಥದ್ದು ಕಾಣ್ತೀವಿ. ಅದಕ್ಕೆ ಪಕ್ಷಿ ಕಾಶಿ ಅಂತ ಕರೀತಾರ. ಇದು ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮಗಳಲ್ಲಿ ಒಂದಾಗ್ಯದ ಅಂತ ಕಾಣ್ತಾ ಇದೀವಿ. ಬೋನಾಳ ಪಕ್ಷಿಧಾಮನು ಅತಿ ದೊಡ್ಡ ಪಕ್ಷಿಧಾಮ ಅಂತ ಕರಿತಾ ಇದೀವ್ರಿ. ಹಾಗಾರ ವೆರಿ ಇಂಪಾರ್ಟೆಂಟ್. ಇದು 40 ಎಕರೆ ಒಳಗದ ನೋಡ್ರಿ ರಂಗನತಿಟ್ಟು ಪಕ್ಷಿಧಾಮ. ಅಂದ್ರೆ 16 ಹೆಕ್ಟರ್ ಪ್ರದೇಶದೊಳಗ್ರಿ. 16 ಹೆಕ್ಟರ್ ಪ್ರದೇಶ ಅಂತ ಕೊಟ್ರೆ ಹೆಕ್ಟರ್ 16 ಹಾಕ್ರಿ, ಅಥವಾ ಎಕರೆ ಕೊಟ್ರ 40 ಎಕರೆ ಪ್ರದೇಶದೊಳಗ ಇದು ವಿಸ್ತೀರ್ಣ ಆಗ್ಯದ ಅಂತ ಕಾಣ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1902 ಶಿವನ ಸಮುದ್ರನೇ ಗದ್ದೆರೆ ಮಾಡಿದೇವ್ರಿ. ಜಲವಿದ್ಯುತ್ ಸ್ಥಾವರ ಅಂತ ಕರಿತೀವ್ರಿ. ನೋಡಿ ಇಲ್ಲಿ ಕಾಣಬಹುದು ನೀವು ರಂಗನತಿಟ್ಟು ಪಕ್ಷಿಧಾಮ ಅಂತ ಕಾಣ್ತೀವಿ. ಇಲ್ಲಿ ಮೇಲ್ಗಡೆ ರಂಗನತಿಟ್ಟು ಇವೆಲ್ಲ ರಂಗನತಿಟ್ಟು ಪಕ್ಷಿಧಾಮದ ಬಗ್ಗೆ ಕಾಣ್ತೀವಿ. ಸಲೀಂ ಅಲಿ ಭಾರತದ ಪಕ್ಷಿ ಮನುಷ್ಯ ಅಂತ ಕರಿತೀವಿ ನೋಡ್ರಿ. ಹಾಗಾದ್ರೆ ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಅರ್ನಿಥಾಲಜಿ ಅಂತ ಕರಿತೀವಿ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ನಿಥಾಲಜಿ ಅಂತ ಕರಿತೀವಿ ನೋಡ್ರಿ. ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವುದನ್ನು ಅರ್ನಿಥಾಲಜಿ ಅಂತ ಕರಿತೀವ್ರಿ. ಪಕ್ಷಿ ಶಾಸ್ತ್ರಜ್ಞರನ್ನ ಏನಂತ ಕರಿತಾರ ಅಂದ್ರ ಅರ್ನಿಥಾಲಜಿಸ್ಟ್ ಅಂತ ಕರಿತಾರ ನೋಡ್ರಿ. ಅರ್ನಿಥಾಲಜಿಸ್ಟ್ ಅಂತ ಕರಿತಾರ. ಇವೆರಡು ಎಕ್ಸಾಮ್ ಕ್ವಶನ್ಸ್ ಆಗಿದಾವ್ರಿ. ಇವೆರಡು ಫೈಂಡ್ ಔಟ್ ಮಾಡ್ಕೋರಿ. ಇನ್ನ ಕಾವೇರಿ ನದಿ ಕಂಡು ಬರ್ತಕ್ಕಂಥ ಅತಿ ಪ್ರಮುಖವಾದ ಅಣೆಕಟ್ಟು ಯಾವ್ದು KRS ಡ್ಯಾಮ್ ಅಥವಾ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತ ಕರಿತಾರ್ರಿ. ಯಾರ ಹೆಸರಿಟ್ರ ಅದ್ ಕೇಳ್ತಾರ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಟ್ರ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವು ಕನ್ಫ್ಯೂಸ್ ಮಾಡ್ಕೋತೀರಾ. ಮುಮ್ಮಡಿ ಕೃಷ್ಣರಾಜ ಒಡೆಯರು, ಈ ಮುಡಿ ಕೃಷ್ಣರಾಜ ಒಡೆಯರು ಅಂತ ಕೊಟ್ಟಿರ್ತಾನ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರನ್ನ ಈ ಅಣೆಕಟ್ಟಿಗೆ ಇಡ್ತಾರೆ. ಹಾಗಾದ್ರೆ ಇದು ಯಾವಾಗ ಕಟ್ಟಲಾಯ್ತು ಅಂದ್ರೆ 1911ರಿಂದ 1932 ಅವಧಿ ಒಳಗೆ ಇದು ಕಟ್ಟಲಾಯ್ತು. ಯಾವ ಜಿಲ್ಲೆ ಒಳಗದ ಅಂತ ಕೇಳಿದ್ರೆ ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಬಳಿ ಅದಾರಿ. ಹಾಗಾಗಿ ಇದನ್ನ ಕನ್ನಂಬಾಡಿ ಜಲಾಶಯ ಅಂತ ಕರೀತಾರೆ. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಅಣೆಕಟ್ಟಿನ ಹಿಂಭಾಗದೊಳಗೆ ಏನಾಗ್ತದಂದ್ರ ಹೇಮಾವತಿ ನದಿ ಮತ್ತು ಲಕ್ಷ್ಮಣ ತೀರ್ಥ ಎರಡೂ ನದಿ ಬಂದು ಕಲಿತಾವ್ರಿ. ಸಂಗಮವಾಗ್ತಾವ ಇಲ್ಲಿ ಕಾವೇರಿ ನದಿ. ಹೇಮಾವತಿ ನದಿ, ಲಕ್ಷ್ಮಣ ತೀರ್ಥ ನದಿ ಎಲ್ಲಿ ಕಾವೇರಿ ನದಿ ಬಂದ್ ಸೇರ್ತಾವ ಅಂದ್ರೆ ಕಾವೇರಿ ನದಿ ಒಳಗೆ ಬಂದ್ ಸೇರ್ತಾವ್ರಿ. ಅಥವಾ ಒಂದ್ಸಲ ಎಕ್ಸಾಮ್ ಕ್ವಶನ್ ಕೇಳಿದ KRS ನಲ್ಲಿ ಕಾವೇರಿ ನದಿಗೆ ಬಂದು ಸೇರುವ ಅದರ ಉಪನದಿಗಳು ಯಾವುವು ಅಂತ ಕೇಳಿದಾರೆ. ಇಲ್ಲಿ ಹೇಮಾವತಿ, ಅರ್ಕಾವತಿ ಅಂತ ಕೊಟ್ಟಿರ್ತಾನ, ಅಥವಾ ಅರ್ಕಾವತಿ ಲಕ್ಷ್ಮಣ ತೀರ್ಥ ಅಂತ ಕೊಟ್ಟಿರ್ತಾನ,
ಲಕ್ಷ್ಮಣ ತೀರ್ಥ ಹೇಮಾವತಿ ಅಂತ ಕೊಟ್ಟಿರ್ತಾನ, ಅಥವಾ ಸುವರ್ಣಾವತಿ ಮತ್ತು ಹೇಮಾವತಿ ಅಂತ 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರ ಅವಾಗ. ನೋಡಿ, ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಎರಡು ಬಂದು KRS ಡ್ಯಾಮ್ ಒಳಗ ಸಂಗಮ ಆಗ್ತಾವ ಕಾವೇರಿ ನದಿಗೆ ಅಂತ ಕಾಣ್ತಾ ಇದೀವಿ. ಇನ್ನ ಕಾವೇರಿ ನದಿಗೆ ಇಲ್ಲಿ ಕಾಂಡಂಬಾಡಿ ಅಣೆಕಟ್ಟು ಕಟ್ಟಬೇಕಂತೇಳಿ ಮೈಸೂರು ಒಡೆಯರವಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಹುದೊಡ್ಡ ಕನಸಾಗಿರ್ತದ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಇವರು ಮಾಡಿರ್ತಕ್ಕಂಥ ಸುಧಾರಣೆಗಳನ್ನ ಕಣ್ಣಾರೆ ಕಂಡು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯ ಆಡಳಿತವನ್ನ ರಾಮರಾಜ ಆಡಳಿತ ಅಂತ ಕರೀತಾರೆ. ಇಡೀ ಭಾರತದಾಗ ಬ್ರಿಟಿಷರ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂತ ಅದ್ಭುತವಾದ ಆಡಳಿತವನ್ನ ಮಾಡ್ತಾರ ಅಂತ ಕೇಳಿದ್ರಿ. KRS ಡ್ಯಾಮ್ ಕಟ್ತಾರ್ರಿ. ಆಮೇಲೆ ಏನಪ್ಪಾ ಅಂತಂದ್ರ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ಕೋತಾರ. ಕನ್ನಡ ಸಾಹಿತ್ಯ ಪರಿಷತ್ ಅನ್ನ ಸ್ಥಾಪನೆ ಮಾಡ್ಕೋತಾರ್ರಿ. HAL ಅನ್ನ ಸ್ಥಾಪನೆ ಮಾಡ್ಕೋತಾರ್ರಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಸ್ಥಾಪನೆ ಮಾಡ್ಕೋತಾರ್ರಿ. 2017 PSI ಕ್ವಶನ್. ಇವರ ಕಾರ್ಯಗಳು 1, 2 ವಾಣಿ ವಿಲಾಸ ಅಣೆಕಟ್ಟು ಕಾಣ್ತೀವಿ ಚಿತ್ರದುರ್ಗ ಜಿಲ್ಲೆ ಒಳಗ ವೇದಾವತಿ ನದಿಗ್ರಿ. 1907 ಕಟ್ತಾರ್ರಿ. 1907 ಯಾವ ಅಣೆಕಟ್ಟು? ವಾಣಿ ವಿಲಾಸ್ ಅಂತ ಕಾಣ್ತೀವಿ ನೋಡ್ರಿ. ವಾಣಿ ವಿಲಾಸ್ ಅಣೆಕಟ್ಟು ಕಾಣ್ತೀವಿ. ಇದು ಯಾವ ನದಿಗದ ಅಂದ್ರ ವೇದಾವತಿ ನದಿಗದ ರೀ. ಇದು ಯಾವ ಜಿಲ್ಲೆ ಒಳಗದ ಅಂದ್ರ ಚಿತ್ರದುರ್ಗ ಜಿಲ್ಲೆ ಒಳಗದ ರೀ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕದ ಮೊದಲ ಅಣೆಕಟ್ಟು, ಕರ್ನಾಟಕದ ಮೊದಲ ವಿವಿಧೋಶ ಯೋಜನೆ ಅಥವಾ ಕರ್ನಾಟಕದ ಮೊದಲ ಅಣೆಕಟ್ಟು ಅಂತ ಕರಿತೀವ್ರಿ ಇದು. ಇವೆಲ್ಲ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿ ಒಳಗ. ಅದಕ್ಕೆ ಇವ್ರ ಅಣೆಕಟ್ಟನ್ನು ಇವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಸ್ವತಃ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಇದು ನಿಮ್ಮ ಆಡಳಿತ ರಾಮರಾಜ ಆಡಳಿತ. ಇವ್ರು ರಾಜ ಋಷಿ ಎಂಬ ಬಿರುದು ಕೊಡ್ತಾರೆ ಅವರಿಗೆ. ಇದನ್ನು ಕೇಳಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜ ಋಷಿ ಎಂಬ ಬಿರುದು. ರಾಜ ಋಷಿ ಅಂತ ಕರಿತೀವಿ. ಈ ರಾಜ ಋಷಿ ಎಂಬ ಬಿರುದು ಯಾರು ಕೊಟ್ಟಿದಾರ ಅಂತ ಕೇಳ್ತಾರ್ರಿ. ಅದು ಮಹಾತ್ಮ ಗಾಂಧೀಜಿ ಅವರು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅವಾಗ ಇದು ಕಟ್ಟಿದ ಸಮಯದೊಳಗೆ ಇದು ಭಾರತದ ಅತಿ ದೊಡ್ಡ ಅಣೆಕಟ್ಟಾಗಿತ್ತು ಅಂತ ನೋಡ್ರಿ. ಅವಾಗ ಕಟ್ಟದಕ್ಕರೆ ಇದು ಅತಿ ದೊಡ್ಡ ಅಣೆಕಟ್ಟಾಗಿತ್ತು ಅಂತ ಕಾಣ್ತೀವ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಇದಕ್ಕ ಅಣೆಕಟ್ಟಿಗೆ ಗ್ರಾನೈಟ್ ಕಲ್ಲುಗಳು ಮತ್ತು ಸುರ್ಕಿಗಾರೆಗಳನ್ನ ಈ ಜಲಾಶಯ ನಿರ್ಮಿಸಲು ಬಳಕೆ ಮಾಡ್ಕೊಂಡಾರಿ. ನೋಡ್ರಿ, ಗ್ರಾನೈಟ್ ಕಲ್ಲುಗಳು, ಸುರ್ಕಿಗಾರೆಗಳು. ಹೇಳಿಕೆ ಮೇಲೆ ಪ್ರಶ್ನೆಗಳು ಬಂದಾಕರ ಹಿಂಗೆ ABC ಅಂತ ಕೊಟ್ಟಿರ್ತಾನ. ಇದು ಸರಿಯಾಗಿದೆನೋ ತಪ್ಪಿದೆ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಯಾವ ಕಲ್ಲುಗಳನ್ನು ಬಳಸ್ಯಾರ ಅಂದ್ರೆ ಗ್ರಾನೈಟ್ ಕಲ್ಲುಗಳು ಅಂತ ಕರಿತೀವ್ರಿ. ನೋಡ್ರಿ, ಗ್ರಾನೈಟ್ ಕಲ್ಲುಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವ್ದಕ್ಕೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ಅಂತ ಕರಿತೀವಿ. ನೋಡ್ರಿ, ಇಳಕಲ್ನೊಳಗ ಗ್ರಾನೈಟ್ ಕಲ್ಲುಗಳಿಗೆ ಫೇಮಸ್ ಆಗಿರ್ತಕ್ಕಂಥದ್ದು ಅಂತ ಕಾಣ್ತೀವಿ. ಹಾಗಾದ್ರೆ ಈ ಅಣೆಕಟ್ಟಿನ ಪಕ್ಕದಲ್ಲಿ ಬೃಂದಾವನ ಗಾರ್ಡನ್ ಕಂಡು ಬರುತ್ತೆ ನೋಡ್ರಿ. ಬೃಂದಾವನ ಗಾರ್ಡನ್. ಈ ಬೃಂದಾವನ ಗಾರ್ಡನ್ ನಿರ್ಮಾಣ ಮಾಡಿದವರು ಯಾರಂದ್ರ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರು ನಿರ್ಮಾಣ ಮಾಡ್ತಾರೆ. ಇದು KRS ಅಣೆಕಟ್ಟಿನ ಪಕ್ಕದೊಳಗತ ಅಂತ ಕಾಣ್ತೀವಿ. ಯಾವ್ದ್ರಿ? ಬೃಂದಾವನ ಗಾರ್ಡನ್. ಇಲ್ಲಿ ಮುಗಲ್ ಕಾಣಬಹುದು ಬೃಂದಾವನ ಗಾರ್ಡನ್ ಅಂತೇಳಿ. ಹಾಗಾರ ಈ ಕಾವೇರಿ ನದಿಯಿಂದ ಸೃಷ್ಟಿಯಾದ ದ್ವೀಪಗಳು ನೋಡಿದ್ವಿ ಅಂದ್ರೆ 3 ಅದಾವ್ರಿ. ಒಂದು ಶಿವನ ಸಮುದ್ರ ಅಂತ ಕಾಣ್ತೀವಿ, ಇದು ಮಂಡ್ಯ ಜಿಲ್ಲೆ ಒಳಗದಾರಿ. ಇನ್ನು ಶ್ರೀರಂಗಪಟ್ಟಣ ಅಂತ ನೋಡ್ತೀವಿ, ಇದು ಮಂಡ್ಯ ಜಿಲ್ಲೆ ಒಳಗೆ ಅದ ಅಂತ ಕಾಣ್ತೀವಿ. ಇನ್ನು ತಮಿಳ್ನಾಡಿಗೆ ಬರ್ತಕ್ಕಂಥ ಏಕೈಕ ದ್ವೀಪ ಯಾವುದು ಕಾವೇರಿ ನದಿಗೆ ಅಂದ್ರ ಅದು ಶ್ರೀರಂಗಂ, ತಮಿಳ್ನಾಡಿನಾಗ ಅದರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಜಗತ್ತಿನಾಗ ಅತಿ ದೊಡ್ಡದಾದ ನದಿ ದ್ವೀಪ ಯಾವ್ದು ಅಂದ್ರ ಮಜುಲಿ ದ್ವೀಪ ಅಂತ ಕರಿತೀವಿ ನೋಡ್ರಿ. ಮಜುಲಿ ದ್ವೀಪ ಬರೋದು ಅಸ್ಸಾಂನಾಗ ಅದರಿ. ಇದು ಯಾವ ನದಿಯಿಂದ ನಿರ್ಮಾಣ ಆಗ್ಯದ ಅಂದ್ರ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣ ಆಗ್ಯದ್ರಿ. ಇದು ಬರೇ ಭಾರತದಾಗ ಅಷ್ಟೇ ಅಲ್ಲ ರೀ, ಜಗತ್ತಿನ ಅತಿ ದೊಡ್ಡದಾದ ದ್ವೀಪ ಯಾವ್ದಂದ್ರ ಮಜುಲಿ ದ್ವೀಪ, ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣ ಆಗ್ಯದ್ರಿ. ಇದನ್ನ 2016 ಜಿಲ್ಲೆ ಅಂತ ಮಾಡ್ಯಾರ ನೋಡ್ರಿ. 2016 ಮಜುಲಿ ಜಿಲ್ಲೆ ಅಂತ ಮಾಡಿದಾರ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದ್ವೀಪ ಒಂದು ಜಿಲ್ಲೆಯಾಗಿ ಘೋಷಣೆ ಆದದ್ದು ದೇಶದಾಗ ಮೊದಲ ಬಾರಿಗೆ ಇದು. ದ್ವೀಪ ಒಂದು ಜಿಲ್ಲೆಯಾಗಿ ಘೋಷಣೆಯಾದದ್ದು ದೇಶದಾಗ ಮೊದಲ ಬಾರಿಗೆ ಯಾವುದು ಅಂದ್ರ ಮಜುಲಿ ಜಿಲ್ಲೆ ಅಂತ ಕಾಣ್ತೀವಿ. ಇದನ್ನ ಸ್ಥಳೀಯವಾಗಿ ಏನಂತ ಕರಿತಾರ ಅಂತ ಕೇಳ್ರಿ, ಶಂಕರದೇವ ದ್ವೀಪ ಅಂತ ನೋಡ್ರಿ. IAS ಕ್ವಶನ್ ರೀ. ಶಂಕರದೇವ ದ್ವೀಪ ಎಂದು ಯಾವ ದ್ವೀಪ ಕರಿತಾರ ಅಂತ ಕೇಳ್ತಾರ? ಮಜುಲಿಗೆ ಕರಿತಾರ್ರಿ. ಓಕೆ. ಇಲ್ಲಿ ಕಾವೇರಿ ನದಿಯಿಂದ ಎಷ್ಟು ದ್ವೀಪಗಳು ಅಂದ್ರ 3. ಒಂದು ಶಿವನ ಸಮುದ್ರ, ಶ್ರೀರಂಗಪಟ್ಟಣ, ಶ್ರೀರಂಗಂ ಅಂತ 3 ದ್ವೀಪಗಳು ಕಾವೇರಿ ನದಿಯಿಂದ ನಿರ್ಮಾಣ ಆಗ್ತಾವ್ರಿ. ಹಾಗಾದ್ರೆ ಕಾವೇರಿ ನದಿ ಹರಿಯುವುದು ಅಥವಾ ವಿವಾದ ಎಲ್ಲೆಲ್ಲಿ ಕಂಡು ಬರ್ತಂದ್ರ, ಒಂದು ನಾವು ಕರ್ನಾಟಕ ಅಂತ ಕಾಣ್ತೀವ್ರಿ, ವಿವಾದ ಕಂಡು ಬರೋದು. ತಮಿಳ್ನಾಡು ಅಂತ ಕಾಣ್ತೀವಿ, ಕೇರಳ ಅಂತ ಕಾಣ್ತೀವಿ, ಪುದುಚೇರಿ ಅಂತ ಕಾಣ್ತೀವ್ರಿ. ಆದ್ರೆ ಕಾವೇರಿ ನದಿ ಹರಿಯುವುದು ಎಷ್ಟು ರಾಜ್ಯ ಅಂದ್ರೆ 2 ರಾಜ್ಯದಾಗ ಹರಿದ್ರಿ. 2, ಕರ್ನಾಟಕ ಮತ್ತು ತಮಿಳ್ನಾಡು 2ರದಾಗ ಹರಿತದ್ರಿ. ಜಲನಯನ ಪ್ರದೇಶ ಅಂದಕಾರ 4, ವಿವಾದಗಳು ಅಂದಕಾರ ಇವ್ 4 ಹಾಕಬೇಕ್ರಿ. ಇನ್ನು ಕಾವೇರಿ ನದಿ ಕಂಡು ಬರ್ತಕ್ಕಂಥ ಜಲಾಶಯ ಯಾವ್ದು ಅಂದ್ರೆ ಮೆಟ್ಟೂರು ಜಲಾಶಯ. ಎಲ್ಲಿ ಅದ ಅಂತ ಕೇಳಿದ್ರಿ, ತಮಿಳುನಾಡಿನಾಗ ಅದ ಅಂತ ಕಾಣ್ತೀವಿ. ಇದು ಒಟ್ಟಾರೆ ಕಾವೇರಿ ನದಿ ಕಂಡು ಬರ್ತಕ್ಕಂಥ ಅತಿ ದೊಡ್ಡದಾದ ಅಣೆಕಟ್ಟು ರೀ. ಓಕೆನಾ? ಈ ಮೇಲ್ಗಡೆ ಕಾಣಬಹುದು ನಿಮ್ಗ.
ಹಾಗಾದ್ರೆ ಇದನ್ನ ಏನಂತ ಕರಿತಾರೆ ಅಂದ್ರೆ ಸ್ಟ್ಯಾನ್ಲಿ ಜಲಾಶಯ ಅಂತ ಕರೀತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಕಾವೇರಿ ನದಿ ತಮಿಳುನಾಡಿನ ಗ್ರ್ಯಾಂಡ್ ಜಲಾಶಯ ಅಂತ ಬರ್ತಾರೆ. ಇನ್ನು ಭವಾನಿ ಜಲಾಶಯ ಅಂತ ಹೇಳಿ ಭವಾನಿ ಜಲಾಶಯ ಬರೋದು ತಮಿಳುನಾಡಿಗೆ ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವ್ರಿ. ಇನ್ನ ಈ ಕಾವೇರಿ ನದಿಯ ಉಪನದಿ ಆಗಿರ್ತಕ್ಕಂಥ ಅರ್ಕಾವತಿ ನದಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ. ಕಾವೇರಿ ನದಿಯ ಉಪನದಿ ಆಗಿರ್ತಕ್ಕಂಥ ಅರ್ಕಾವತಿ ನದಿಗೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನೇತ್ರಾವತಿ ನದಿ, ಪಶ್ಚಿಮಾಭಿಮುಖವಾಗಿ ಹರಿಯುವ ನೇತ್ರಾವತಿ ನದಿ, ಕುಮಾರಧಾರ ನದಿ ಹಾಗೂ ಗುಂಡ್ಯಾ ನದಿ ಈ ಮೂರು ನದಿಗಳ ಇನ್ನೂ ಪ್ರಮುಖ ಹಳ್ಳಗಳು ಬರ್ತಾವ್ರಿ. ಯಾವ್ಯಾವು ಅಂತ ಕೇಳಿದ್ರೆ ಒಂದು ಹೊಂಗಡ ಹಳ್ಳ ಅಂತ ಕರಿತೀವ್ರಿ, ಇನ್ನೊಂದು ಎತ್ತಿನ ಹಳ್ಳ ಅಂತ ಕರಿತೀವಿ, ಇನ್ನೊಂದು ಕಾಡು ಮನೆ ಹಳ್ಳ ಅಂತ ಕರಿತೀವ್ರಿ, ಇನ್ನು ಕೇರಿ ಮನೆ ಹಳ್ಳ ರೀ. ಎಫ್ ಡಿ ಕ್ವಶನ್ ರೀ. ಇವ್ 4 ಹಳ್ಳಗಳ ಕೆಳ ಹೊಂಗಡ ಹಳ್ಳ, ಎತ್ತಿನ ಹಳ್ಳ, ಕಾಡು ಮನೆ ಹಳ್ಳ ಮತ್ತು ಕೇರಿ ಮನೆ ಹಳ್ಳ. ಒಟ್ಟಾರೆ ಇವಕ್ಕೆ 8 ಅಣೆಕಟ್ಟು ಕಟ್ಟಬೇಕ್ರಿ. ಇದು 2019 ಎಸ್ ಡಿ ಕ್ವಶನ್ ರೀ. 8 ಅಣೆಕಟ್ಟುಗಳು ಕಟ್ಟಿ ಆ 8 ಅಣೆಕಟ್ಟಿನ ಹಿನ್ನೀರನ್ನ 24.01 TMC ರೀ, 24.01 TMC ನೀರನ್ನ ಕಾವೇರಿ ನದಿಯ ಉಪನದಿಯಾದ ಅರ್ಕಾವತಿ ನದಿಗೆ ಜೋಡಿಸ್ಬೇಕ್ರಿ. ನೋಡಿ, ಇದು ಅರ್ಕಾವತಿ ನದಿಗೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ಯಾವುದು ಅಂತ ಕೇಳ್ತಾನ, ನೇತ್ರಾವತಿ ನದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ಆಗಿರ್ತಕ್ಕಂಥ ನೇತ್ರಾವತಿ, ಕುಮಾರಧಾರೆ, ಗುಂಡ್ಯ ಹಾಗೂ ಹೊಂಗಡ ಹಳ್ಳ, ಎತ್ತಿನ ಹಳ್ಳ, ಕಾಡು ಮನೆ ಹಳ್ಳ ಮತ್ತು ಕೇರಿ ಹಳ್ಳಗಳಿಗೆ 8 ಅಣೆಕಟ್ಟು ನಿರ್ಮಾಣ ಮಾಡಿ ಆ 8 ಅಣೆಕಟ್ಟಿನ ನೀರನ್ನ 24.01 TMC ನೀರನ್ನ ಏನ್ ಮಾಡ್ಬೇಕ್ರಿ, ಹಾಸನ ಜಿಲ್ಲೆ ಸಕಲೇಶ್ಪುರದ ಮೂಲಕ ರೀ, ಹಾಸನ ಜಿಲ್ಲೆ ಸಕಲೇಶ್ಪುರದ ಮೂಲಕ ತಂದು ರಾಜ್ಯದ ಪೂರ್ವ ಭಾಗಕ್ಕೆ ಏನ್ ಮಾಡ್ಬೇಕ್ರಿ, ತಿರುಗಿಸುವ ಯೋಜನೆ ಕರ್ನಾಟಕ ಸರ್ಕಾರದ ಯೋಜನೆ ಯಾವ್ದಂದ್ರ ಈ ಎತ್ತಿನ ಹೊಳೆ ಯೋಜನೆ ಅಂತ ಕಾಣ್ತೀವಿ ನೋಡ್ರಿ. ಕೋಲಾರ ಆಗಿರಬಹುದ್ರಿ, ತುಮಕೂರು ಆಗಿರಬಹುದು, ಬೆಂಗಳೂರು ಆಗಿರಬಹುದು ಮತ್ತು ಚಿಕ್ಕಬಳ್ಳಾಪುರ. ರಾಜ್ಯದ ಪೂರ್ವ ಭಾಗ ಅಂದ್ರೆ ಈ 4 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕಂತ ತಿಳ್ಕೊಂಡು ನೋಡ್ರಿ, ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ನೀರನ್ನು ಅರ್ಕಾವತಿಗೆ ಜೋಡಿಸುವ ಯೋಜನೆ ಎತ್ತಿನ ಹೊಳೆ ಯೋಜನೆ. ಈ ಯೋಜನೆಗೆ ಎಷ್ಟು ಹಣ ಮೀಸಲಿಟ್ಟು ಅಂದ್ರೆ 12,912.36 ಕೋಟಿ ರೂಪಾಯಿ ಇಟ್ಟಾರ ಕರ್ನಾಟಕ ಸರ್ಕಾರದವರು. ಎತ್ತಿನ ಹೊಳೆಗೆ ಮೀಸಲಿಟ್ಟಿರೋ ಅಮೌಂಟ್ ಕೇಳಿದನ್ರಿ. ಮತ್ತು ಈ ಯೋಜನೆ ಜಾರಿಗೆ ಬಂದ್ರೆ ರಾಜ್ಯದ ಪೂರ್ವ ಭಾಗಕ್ಕೆ ಎಷ್ಟು ಹೆಕ್ಟರ್ ಭೂಮಿ ಅಂತ ಕೇಳ್ದಾನ, 235.65 ಹೆಕ್ಟರ್ ಭೂಮಿಗೆ ನೀರ ಸೌಲಭ್ಯ ಕೊಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವ ಯೋಜನೆ ಅಂತ ಕೇಳ್ತಾರೆ, ಇದೊಂದು ಕುಡಿಯುವ ನೀರಿನ ಯೋಜನೆ ಅಂತ ಕರಿತೀವ್ರಿ. ನೋಡ್ರಿ, ಎತ್ತಿನ ಹೊಳೆಗೆ 4 ಅಣೆಕಟ್ಟುಗಳು ಕಟ್ಟಬೇಕು, ಕಾಡು ಮನೆ ಹೊಳಕ 2 ಅಣೆಕಟ್ಟುಗಳು, ಕೇರಿ ಮನೆ ಹೊಳಕ 1 ಅಣೆಕಟ್ಟು, ಹೊಂಗಡ ಹಳ್ಳಕ್ 1 ಅಣೆಕಟ್ಟು. ಟೋಟಲ್ ಆಗಿ 8 ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡಿ ನೋಡಿ 24.01 TMC ಅನ್ನ ಸಕಲೇಶ್ಪುರದಿಂದ ರಾಜ್ಯದ ಪೂರ್ವ ಭಾಗಕ್ಕೆ ತಿರುಗಿಸ್ಬೇಕ್ರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಆಗಿರಬಹುದು, ಪುತ್ತೂರು ಆಗಿರಬಹುದು, ಬೆಳತಂಗಡಿ ಆಗಿರ್ಬೋದು. ಇಲ್ಲಿ 46 ಗ್ರಾಮಗಳೇನದಾವ ಪರಿಸರ ಸೂಕ್ಷ್ಮ ಅದಾವು, ಎಕಾಲಜಿಕಲ್ ಸೆನ್ಸಿಟಿವ್ ಜೂನ್ಯಾಗ ಬರ್ತಾವ. ಕಸ್ತೂರಿ ರಂಗನ್ ವರದಿ ಪ್ರಕಾರ ಹೇಳ್ತದ್ರಿ. ಕಸ್ತೂರಿ ರಂಗನ್ ಪಶ್ಚಿಮ ಘಟ್ಟಗಳಲ್ಲಿ ಏನ್ ಮಾಡಿದಪ್ಪ ಅಂದ್ರ ಸುಮಾರು 1500ಕ್ಕೂ ಹೆಚ್ಚು ಗ್ರಾಮಗಳದಾವ ಇಲ್ಲಿ ಅಂತ ಹೇಳ್ತಾನ. ಅದರೊಳಗ ದಕ್ಷಿಣ ಕನ್ನಡದೊಳಗ ಸೊಳ್ಳೆ ಆಗಿರ್ಬೋದು, ಪುತ್ತೂರು ಆಗಿರ್ಬೋದು, ಬೆಳತಂಗಡಿ 3 ತಾಲೂಕುಗಳಲ್ಲಿ ಸುಮಾರು 46 ಗ್ರಾಮಗಳು ಪರಿಸರ ಸೂಕ್ಷ್ಮ ಅದಾವ. ಅಂದ್ರ ನೀವಲ್ಲಿ ಏನ್ ಮಾಡುವಂತಿಲ್ಲ, ಅಣೆಕಟ್ಟು ನಿರ್ಮಾಣ ಮಾಡುವಂತಿಲ್ಲ ಅಂತೇಳಿ ಕಸ್ತೂರಿ ರಂಗನ ವರದಿ ಹೇಳ್ತದ್ರಿ. ಪರಿಸರ ಸೂಕ್ಷ್ಮ ವಲಯದಾಗ ಅಣೆಕಟ್ಟು ನಿರ್ಮಾಣ ಮಾಡಂಗಿಲ್ರಿ, ಗಣಿಗಾರಿಕೆ ಮಾಡಂಗಿಲ್ಲ ರೀ. ಓಕೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಏನ್ ಮಾಡುವಂತಿಲ್ಲ ರೀ, ಅಲ್ಲಿ ಯಾವುದೇ ಕಾರ್ಯಗಳನ್ನ ಮಾನವ ಚಟುವಟಿಕೆಗಳನ್ನ ಕೈಗೊಳ್ಳುವಂತಿಲ್ಲ ಪರಿಸರ ಸೂಕ್ಷ್ಮ ಪ್ರದೇಶಗಳು. ಯಾವ ವರದಿ ಪ್ರಕಾರ? ಕಸ್ತೂರಿ ರಂಗನ ವರದಿ ಪ್ರಕಾರ. ಆದ್ರೆ ಕರ್ನಾಟಕ ಸರ್ಕಾರ ಏನ್ ಮಾಡಾಕತ್ರಿ, 8 ಅಣೆಕಟ್ಟು ಕಟ್ಟಿ ಅವು ಪೂರ್ವಕ್ಕೆ ತಿರುಗಿಸ್ಬೇಕು, ಪಶ್ಚಿಮಾಭಿಮುಖವಾಗಿ ಹರಿಯುವ ನೀರನ್ನ ಪೂರ್ವ ಭಾಗಕ್ಕೆ ಸಕಲೇಶ್ಪುರದ ಮೂಲಕ ಪೂರ್ವ ಭಾಗಕ್ಕೆ ತರಬೇಕು ಅಂತ ಯೋಜನೆ ಅದರಿ. ಈ ಯೋಜನೆಯನ್ನು ಏನಂತ ಕಾಣ್ತೀವಿ, ಎತ್ತಿನ ಹೊಳೆ ಯೋಜನೆ ಅಂತ ಕಾಣ್ತೀವಿ. ನೋಡ್ರಿ, ಯಾವ್ಯಾವ ನದಿ ಜೋಡಣೆ ಅಂತ ಕೇಳ್ತಾನ, ಯಾವ್ಯಾವ ಅಣೆಕಟ್ಟು ಅಂತ ಕೇಳ್ತಾನ, ಯಾವ್ಯಾವ ಹಳ್ಳಗಳಿಗೆ ಅಂತ ಕೇಳ್ತಾನ, ಎಷ್ಟು ಅಣೆಕಟ್ಟೆಗಳು ಅಂತ ಕೇಳ್ತಾನ, ಎಷ್ಟು ಪ್ರದೇಶದ ಭೂಮಿಗೆ ನೀರಾವರಿ ಸೌಲಭ್ಯ ಕೊಡೋದು ಕೇಳಬಹುದು, ಎಷ್ಟು ಕರ್ನಾಟಕ ಸರ್ಕಾರ ಮೀಸಲಿಟ್ಟದ ಹಣ ಅಂತ ಕೇಳಬಹುದು. ಓಕೆನಾ, ಎಷ್ಟು TMC ಅಂತ ಕೇಳಿದನ್ರಿ ಆಲ್ರೆಡಿ 24.01 TMC ಅಂತ ಕಾಣ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಿಷ್ಟು ಯಾವುದರ ಕುರಿತು ಅಂತ ಕೇಳಿದ್ರೆ ಕಾವೇರಿ ನದಿಯ ಕುರಿತು ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಧನ್ಯವಾದಗಳು ಅಂತ ಕರಿತೀವ್ರಿ. ನೆಕ್ಸ್ಟ್ ಕ್ಲಾಸ್ ಮತ್ತೊಂದಿನ ಏನ್ ಮಾಡ್ತೇನ್ರಿ, ಮತ್ತೊಂದು ನದಿ ಬಗ್ಗೆ ನಿಮ್ಮ ತಗೊಂಡು ಮತ್ ನಿಮ್ ಮುಂದೆ ಬರ್ತೇನ್ರಿ. PC ಎಕ್ಸಾಮ್ ಕಂತ್ರು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವ್ರಿ. ಓಕೆನಾ.